ದೊಡ್ಡವ್ರ ಸಂಘ ಬ್ಯಾಡ್ರಿ, ಬೇಡ. ತುಂಬ ಪಾಪ ಮಾಡಿಬಿಟ್ಟೆ ನಾನು. ಈ ದೊಡ್ಡದವ್ರ ಸಂಘ ಸೇರಿ ಏನೇನು ನಡೀತಾರೋ ಅದೆಲ್ಲ ನಾನು ನೋಡಿ ಸುಸ್ತಾಗ್ಬಿಟ್ಟೆ. ಇನ್ನು ಮುಂದೆ ನನ್ನ ಜೀವನದಾಗ ಇಂಥ ಕೆಟ್ಟ ಜನರನ್ನು ಬಿಟ್ಟು ಸ್ವತಂತ್ರವಾಗಿ ಯಾವ್ದಾದ್ರು ದೇವಸ್ಥಾನದಾಗ ಭಜನೆ ಮಾಡ್ಕೊಂತ ಕಳೆದು ಬಿಡ್ತೀನಿ ರೀ. ಇನ್ನು ಮುಂದೆ ಇಂಥ ಹಲ್ಕ ಕೆಲಸ ಮಾಡೋದಿಲ್ರಿ. ಬರ್ತೀನಿ. ये मेरा दोस्त है ना, ये नाट्या को सिकापटी, ये बात बोल भी मारने को क्या हुआ? ಹೌದ್ರಿ ಸಾಬ್ರೆ, ಆ ದಣಿಯರ ಸಭೆ ಸೇರ್ಕೊಂಡು ಮಾಡಬಾರ್ದಿದ್ದು ಪಾಪ ಮಾಡಿಬಿಟ್ಟೆ. ಆ ನಾಗ್ಯ ನಿಯತ್ತಿನ ಮನಸ್ಸ ಆಗ ನಮ್ಮ ದಣಿಯರ ಅನ್ನೋದ್ರ ಮೂಲಕ ಪಾಪಿಷ್ಟು ಕೆಲಸ ಮಾಡಿಬಿಟ್ಟೆ. ನಿಮಗೆ ಚಲೋದಾರೆ ಬುದ್ಧಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಆದರೆ ದುಡ್ಡು ವ್ಯವಹಾರ ಅದೇ ಅಲ್ಲ, ದುಡ್ಡು ವ್ಯವಹಾರದಲ್ಲಿ ಸಣ್ಣ ಜನರಿಗೆ ಟೀಕಾ ಮಾಡಲಿಕ್ಕೆ ಆಗುದಿಲ್ಲ. ಒಂದಲ್ಲ ಒಂದು ದಿವಸ ಹಾಯ್ ದುಡ್ಡು ಖಲಾಸ್ ಹೋಯಾಗ ಗೊತ್ತಾಯ್ತು. ನೀವು ಎಷ್ಟು ಚಮಚಾಗಿರಿ ಮಾಡೋದ್ರಲ್ಲಿ ಅವರಿಗೆ ಎಷ್ಟು ತ್ರಾಸ ಆಯಿತು. ಈಗ ಅವರು ಒಳ್ಳೆಯವರಾಗಲಿಲ್ಲ. ये बड़ा आदमी है, ये है ना, ये जमीन पर बड़ा आदमी को नाम पढ़ने की कितना कष्ट पढ़ने को, वो एक आदमी. अच्छा है ना, राइट? मेरे भाई कौन है? ಮನಸ್ಸಿಗೆ ತುಂಬ ನೋವಾಗೈತಿ. ನಾನು ಎಲ್ಲ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಂತೀನಿ, ಬರ್ತೀನಿ. ಎಲ್ಲ ಇವರಿಗೆ ದೊಡ್ಡವ್ರದ್ದು ಸಹವಾಸ ಮಾಡಿ ಹೀಗೆ ಅನುಭವ ಆಯಿತು. ನಮ್ಮ ಸಹವಾಸ ಮಾಡಿ ಈಗೆಲ್ಲ 40 ವರ್ಷ ನಾವು ಹೇಳ್ದಲ್ಲ, 8 ವರ್ಷದ ಹಿಂದೆ ಇಲ್ಲೇ ಬಂದಿದ್ದಾದ್ರೆ ಬೇರೆ, 8 ವರ್ಷದ ನಂತರ ಬಂದದಕ್ಕಿಂತ ಈಗ ನ್ಯಾಷನಲ್ ट्रांसपोर्ट अच्छा हुआ. बहुत आदमियों ये मेरा भाई और बहन खुशी के स्वागत करो. आप क्या बोलो, तुम बोलो सॉन्ग ये हिंदी में सॉन्ग मेरा मुस्लिम है ना. और ये